ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದ ಸತ್ಯವಚನ ಹೇಳತಕ್ಕಂಥ ಒಂದು ಭಾಗದಲ್ಲಿ ಇವತ್ತು ಕೊಡಬೇಕಾಗಿರ್ತಕ್ಕಂಥ ವಾಕ್ಯ ನಮ್ಮ ಹೃದಯದ ಆಲೋಚನೆಯ ಬಗ್ಗೆ. ಅಂದರೆ ಸ್ವಾಮಿ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ತುಂಬಿರದೆ ಬಾಯಿಂದ ಹೊರಡುವುದು ಅಂತೇಳಿ. ಇವತ್ತು ಏನಾಗ್ತದೆ ಅಂದರೆ, ಹೃದಯದಲ್ಲಿ ತುಂಬಿರತಕ್ಕಂಥ ಮಾತು ಉತ್ತಮ ಆಗಿದ್ರೆ ದೇವರು ಉತ್ತಮವಾದಂಥ ಮಾತನ್ನೇ ಬಾಯಿಂದ ಹೊರಗಡೆ ಬರೆಸ್ತಾರೆ. ಅಂದರೆ ದೇವರ ವಾಕ್ಯ ಪ್ರಕಾರ ನಡೆಯುತ್ತೆ. ವ್ಯಕ್ತಿಗಳ ಬಾಯಿಂದ ದೇವರ ವಾಕ್ಯ ಪ್ರಕಾರ ಉತ್ತಮವಾದ ಮಾತುಗಳು ಬರ್ತದೆ. ಆದರೆ ಇವತ್ತು ಲೋಕದ ಜನಗಳೇ ಆಗಿರ್ಬೋದು ಅಥವಾ ದೇವರ ಮಕ್ಕಳೇ ಆಗಿರ್ಬೋದು, 170% ಏನಾಗಿದ್ದಾರೆ, ಬಣ್ಣದ ಮಾತುಗಳನ್ನು ಆಡೋದು, ಇನ್ನೊಬ್ಬರು ಮೆಚ್ಚಿಸಿಕೊಳ್ಳುವಂಥ ಮಾತುಗಳನ್ನು ಆಡಿ ತನ್ನ ಹೃದಯವನ್ನು ವಂಚಿಸಿಕೊಳ್ತಿದ್ದಾರೆ. ಪ್ರಿಯರೇ, ನಾವು ಒಂದು ವಚನವನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಲೂಕ 6ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಬರೆದಿದೆ, ಒಳ್ಳೆಯವನು ತನ್ನ ಹೃದಯ ಎಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದನ್ನು ತರ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುವುದು. ಹಾಗಾದ್ರೆ ಇಲ್ಲಿ ಒಳ್ಳೆಯವನು ಕೆಟ್ಟವನು ಅಂತ ಹೇಳ್ತಕ್ಕಂಥ ಎರಡು ಭಾಗ ಇದೆ ಪ್ರಿಯರೇ. ಅದು ಲೋಕದಲ್ಲಿ ಆಗಿರ್ಬೋದು ಅಥವಾ ಸಭೆ ಒಳಗಡೆನೆ ಆಗಿರ್ಬೋದು ಪ್ರಿಯರೇ. ಅಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಇದ್ದಾರೆ. ಒಳ್ಳೆಯವರು ಅಂತ ಹೇಳಿ ಆದಷ್ಟು ಬೇಗ ಗುರುತಿಸ್ಬೋದು. ಆದರೆ ಸೈತಾನ ಏನ್ ಮಾಡ್ತಾರೆ ಗೊತ್ತಾ, ಕೆಲವೊಂದು ಜನ ನಾವು ಒಳ್ಳೆಯವನು ಅಂತ ಮಾಡಿಸಿ ಮೋಸಗೊಳಿಸ್ಬಿಡ್ತಾನೆ ಸಭೆನ. ಇಲ್ಲ ಪ್ರಿಯರೇ, ನಾವು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ತಿಳ್ಕೊಳ್ಳಿಕ್ಕೆ ಜ್ಞಾನ, ಶಕ್ತಿ, ವಿವೇಕವನ್ನು ಕೊಡಪ್ಪ ಅಂತ ನಾವು ದೇವ್ರನ್ನ ಬೇಡ್ಕೊಳ್ಳೋದಾದ್ರೆ, ದೇವರು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರ ತೋರಿಸ್ಕೊಡ್ತಾರೆ ಪ್ರಿಯರೇ. ಇಲ್ಲಿ ನೋಡಿ, ಒಳ್ಳೆಯವನು ತನ್ನ ಹೃದಯ ಎಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ತರ್ತಾನೆ. ಅಂದ್ರೆ ಒಳ್ಳೆ ಮಾತು, ಒಳ್ಳೆ ನುಡಿ, ಒಳ್ಳೆ ಪ್ರೀತಿ, ವಿಶ್ವಾಸ, ಐಕ್ಯತೆ, ತಾಳ್ಮೆ, ಪ್ರತಿಯೊಂದು ಅವನ ಬಾಯಿ ಮಾತಿನಲ್ಲಿ ಗೊತ್ತಾಗ್ಬಿಡ್ತಾರೆ ಪ್ರಿಯರೇ. ಆದರೆ ಕೆಟ್ಟವನಿದ್ದಾರಲ್ಲ, ಅವ್ರು ಮಾತಾಡುವಾಗಲೇ ಗೊತ್ತಾಗ್ಬಿಡ್ತೇನೆ, ಅವನು ಲೋಕದ ರೀತಿಯಲ್ಲಿ ಮಾತಾಡ್ತಾನೆ, ಬಣ್ಣದ ಮಾತುಗಳನ್ನ ಆಡ್ತಿದ್ದಾನೆ, ಮೋಸ ಮಾಡೋದ ರೀತಿಯಲ್ಲಿ ಮಾತಾಡ್ತಾನೆ. ಇದರ ವಿವೇಚನೆಯನ್ನು ನಮಗೆ ದೇವರು ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಿಯರೇ. ದೇವರ ಮಕ್ಕಳಾಗಿರೋ ನಮಗೆ ಯಾರ್ಯಾರು ಎಂಥವ್ರು ತೋರಿಸ್ಕೊಟ್ಟಿದ್ದಾರೆ ಪ್ರಿಯರೇ, ನಾವು ಕಂಡುಹಿಡಿಬಹುದು. ಪವಿತ್ರಾತ್ಮನ ಸಹಾಯ ಪಡ್ಕೊಂಡು ನಾವು ಯಾರ್ಯಾರು ಎಂಥವ್ರದ್ದು ಕಂಡುಹಿಡಿಬಹುದು ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಯೆರೆಮೀಯ 17ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಮಗಂತೂ ತಿಳಿಯಕ್ಕಾಗೋದಿಲ್ಲ. ಪವಿತ್ರಾತ್ಮನ ಸಹಾಯ ಇದ್ರೆ ಮಾತ್ರ ತಿಳಿಬೋದು. ಇಲ್ಲಿ ಹೃದಯವು ಎಲ್ಲದಕ್ಕಿಂತಲೂ ವಂಚಕ. ಹೃದಯ ಅವನ ಮೋಸ ಮಾಡ್ತದಂತೆ, ಅವನ ಮಾತನ್ನ ಕೇಳ್ತದೆ, ಇತರ ಜನಗಳನ್ನ ಮೋಸ ಮಾಡ್ತದಂತೆ. ಈಗ ನೋಡಿ, ಅವಳ ಮಾತನ್ನು ಕೇಳಿ ಆದಮ ವಂಚಿಸಲ್ಪಟ್ಟ ಅಲ್ವಾ, ಸರ್ಪದ ವಂಚನೆಯಿಂದ ಅವ್ವ ವಂಚಿಸಲ್ಪಟ್ಟರಲ್ವಾ. ಹಾಗೇನೆ ಇವತ್ತು ಕೂಡ ಸಭೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಮಾತಾಡೋರಿಗೆ ಬೆಲೆ ಇಲ್ಲ, ಸತ್ಯ ಪ್ರಕಾರ ನಡೆಯೋದರಿಗೆ ಬೆಲೆ ಇಲ್ಲ, ವಾಕ್ಯ ಪ್ರಕಾರ ನಡೆಯೋದ್ರಿಗೆ ಬೆಲೆ ಇಲ್ಲ. ಅದೇ ಬಣ್ಣದ ಮಾತುಗಳನ್ನ ಆಡಿ ಪಾಸ್ಟರ್ಸ್ಗಳನ್ನ ಮೆಚ್ಚಿಸ್ತಾರೆ ನೋಡಿ, ಅಂಥವ್ರಿಗೆ ಬಹಳ ಬೆಲೆ. ಆದರೆ ಹೇಳ್ತೀನಿ, ಇಲ್ಲಿ ಪಾಸ್ಟರ್ಸ್ಗಳನ್ನ, ಪಾಸ್ಟರ್ ಅಮ್ಮಂದ್ರನ್ನ ಮೆಚ್ಚಿಸ್ಬೋದು, ಆದರೆ ಪರಲೋಕದ ದೇವರನ್ನ ಮೆಚ್ಚಿಸ್ತಾ ಇದ್ದೆ ಅಂತ ಹೇಳೋದನ್ನ ಸ್ವಲ್ಪ ಜ್ಞಾನ ಉಪಯೋಗಿಸ್ಕೊಳ್ಬೇಕು. ಹಾಗಾದ್ರೆ ಪ್ರಿಯರೇ, ನಾವು ಪವಿತ್ರಾತ್ಮನ ಸಹಾಯನ ಕೇಳೋಣ. ಇಲ್ಲಿ ನೋಡಿ, ಸ್ವಾಮಿ ಸ್ಥಾನ ಬರ್ತಿದ್ದೇಳಿ, ಹೃದಯ ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರೆ ಪ್ರಿಯರೇ? ನನ್ನ ಕೈಲಂತೂ ಆಗೋದಿಲ್ಲ, ನಿನ್ನ ಕೈಲೂ ಆಗೋದಿಲ್ಲ. ಯಾರ್ಯಾರು ಇಂಥದ್ದು ಕಂಡಿಡಕ್ಕೆ? ಅದರ ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಂಡು ನೀವು ಪ್ರಾರ್ಥನೆಯೊಂದಿಗೆ ಹೋಗಿ, ನಿಮಗೆ ಸಿಗುವಂಥ ಸ್ನೇಹಿತರು, ನಿಮಗೆ ಸಿಗತಕ್ಕಂಥ ಬಂಧು ಮಿತ್ರರು, ನಿಮಗೆ ಸಿಕ್ಕಿರ್ತಕ್ಕಂಥ ಸಹಪಾಠಿಗಳು ಯಾರ್ಯಾರು ಎಂಥವ್ರದ ದೇವರು ತೋರಿಸ್ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ಆ ಹೃದಯದ ವಂಚನೆಯನ್ನು ನಾವು ಕಂಡಿಡಲಿಕ್ಕೆ ದೇವರು ನಮಗೆ ಶಕ್ತಿ ಬಲವನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಹಾಗಾದ್ರೆ ಇವತ್ತು ವಂಚನೆ ಮಾಡೋಂಥವ್ರಿಗೆ, ಮೋಸ ಮಾಡೋಂಥವ್ರಿಗೆ, ಅನ್ಯಾಯ ಮಾಡಿಕೊಂಡು ಹೃದಯದಲ್ಲಿ ಕಲ್ಮಸವನ್ನೇ ತುಂಬಿರ್ತಕ್ಕಂಥ ಜನಗಳಿಗೆ ಏನ್ ಹೇಳ್ತಾರೆ ಗೊತ್ತಾ ಸ್ವಾಮಿ? 2ನೇ ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ ಮತ್ತು 17ನೇ ವಾಕ್ಯದಲ್ಲಿ ಬರೆದಿದೆ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗಿತಿದೆ. ವಂಚನೆ, ಮೋಸ, ಅನ್ಯಾಯ, ತಟುವಾಟ, ಅಕ್ರಮ, ಹೃದಯದ ಆಲೋಚನೆಗಳಲ್ಲಿ ಕೆಟ್ಟದನ್ನು ಯೋಚನೆ ಮಾಡ್ತಾರೆ ನೋಡಿ, ಅಂತವ್ರಿಗೆ ಸ್ವಾಮಿ ಹೇಳ್ತಿದ್ದಾರೆ, ನೀನು ದೇವರ ಕಡೆ ತಿರುಗಿಕೊಂಡ್ರೆ ಮಾತ್ರ ನಿನ್ನ ಒಳಗಡೆ ಇರುವಂತ ಆ ಕೆಟ್ಟ ಪಾಪದ ಮುಸುಕನ್ನ ನಾ ತೆಗಿತೀನಿ. ಕೋಪದ ಮುಸುಕು, ಪಾಪದ ಮುಸುಕು, ಬಣ್ಣದ ನಾಟಕದ ಮುಸುಕು, ಜನಗಳನ್ನ ಮೆಚ್ಚಿಸುವಂತ ಮುಸುಕು, ಇದನ್ನೆಲ್ಲ ಸ್ವಾಮಿ ಕರ್ತನ ಕಡೆ ತಿಳ್ಕೊಂಡಾಗ ಆ ಮುಸುಕನ್ನ ಒಂದೊಂದಾಗಿ ದೇವರು ತೆಗೆದಾಕಿ ಪರಿಶುದ್ಧವಾಗಿ ಮಾಡ್ತಾರಂತ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಅವರ ಹೃದಯ ಕರ್ತನ ಕಡೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುದು. 2ನೇ ಕೊರಿಂಥ 3:16 ಮತ್ತು 17 ಪುನಃ ಓದ್ತೀನಿ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನ ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಉಂಟು. ಹಾಗಾದ್ರೆ ಇವತ್ತು ಸುಮಾರು ಜನಕ್ಕೆ ಬಿಡುಗಡೆ ಆಗ್ತಾ ಇಲ್ಲ, ಆಶೀರ್ವಾದ ಆಗ್ತಾ ಇಲ್ಲ. 10 ವರ್ಷದಿಂದ ಸಭೆ ಬರ್ತಾ ಇದ್ರು, 25 ವರ್ಷದಿಂದ ಸಭೆ ಬರ್ತಾ ಇದ್ರು, ಅವ್ರಿಗೆ ಬಿಡುಗಡೆನೇ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅವರ ಹೃದಯವನ್ನು ಅವರು ಪರಿಶೀಲಿಸಿ ನೋಡಬೇಕಾಗಿದೆ. ನಾನು ಏನು ತಪ್ಪು ಮಾಡ್ತೀನಿ, ಸ್ವಾಮಿ ಮೇಲೆ ಹೇಳಕ್ ಹೋಗ್ಬೇಡಿ, ಯೇಸು ಸ್ವಾಮಿ ಮೇಲೆ ಹೇಳಕ್ ಹೋಗ್ಬೇಡಿ. ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡೋದು ದೇವರು, ಅತಿಶಯನ ಮಾಡೋ ದೇವರು, ಆಶೀರ್ವಾದವನ್ನ ಪ್ರತಿಯೊಬ್ಬರು ಕೊಡೋ ದೇವರು. ಆದರೆ ಯಾಕೆ ಪಡಿತಾ ಇಲ್ಲ ಅಂತಂದ್ರೆ ಪ್ರಿಯರೇ, ಇಷ್ಟೇನೇ ಕಾರಣ. ನನ್ನನ್ನು ನಾನು ಪರಿಶೀಲನೆ ಮಾಡಿ
ನನ್ನ ಹೃದಯವನ್ನು ನಾವು ಪರಿಶೀಲನೆ ಮಾಡಿಕೊಂಡು ನನ್ನ ಹೃದಯ ವಂಚನೆಗೆ ಒಳಗಾಗಿದೆಯಾ ಅಂತ ನಾವು ಪವಿತ್ರಾತ್ಮ ಸಹಾಯದಿಂದ ತಿಳ್ಕೊಳ್ಳೋದೇ ಆದ್ರೆ ಪ್ರಿಯರೇ, ನಮ್ಮ ಹೃದಯದ ಆಲೋಚನೆಗಳನ್ನ ದೇವರು ಪರಿಶುದ್ಧಪಡಿಸ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಮ್ಮ ಹೃದಯವು ವಂಚನೆಗೊಳಗಾಗದಂತೆ ಪವಿತ್ರಾತ್ಮನ ಸಹಾಯವನ್ನು ಕೇಳಿಕೊಂಡು ದೇವರ ರಾಜ್ಯವನ್ನು ಮಹಿಮೆಪಡಿಸೋ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.